ರಾಮನಗರದ ವೈಜ್ಗಾಂವ್ ರಸ್ತೆಯಲ್ಲಿ ಸೋಮವಾರ ಬೆಳಗ್ಗೆ ಬಸ್ ಮೇಲೆ ವಿದ್ಯುತ್ ಕಂಬ ಬಿದ್ದಿದೆ. ಅದೃಷ್ಟವಶಾತ್ ಬಸ್ ನಷ್ಟವನ್ನು ಹೊರತುಪಡಿಸಿದರೆ ಭಾರೀ ಅನಾಹುತ ತಪ್ಪಿದೆ. ವೈಜ್ಗಾಂವ್ ಬಸ್ ಜಗಲ್ಪೇಟ್ನಿಂದ ರಾಮನಗರಕ್ಕೆ ಹೋಗುತ್ತಿದ್ದಾಗ ಈ ಘಟನೆ ನಡೆದಿದೆ. ಬಸ್ ಮೇಲೆ ವಿದ್ಯುತ್ ಕಂಬ ಬೀಳುವ ಮುನ್ನವೇ 7 ಕಂಬಗಳು ಬಿದ್ದಿದ್ದವು. ವೈಜ್ಗಾಂವ್ ಬಳಿ ದೊಡ್ಡ ಮರವೊಂದು ಬಿದ್ದಿದ್ದರಿಂದ ಕಂಬ ಬಿದ್ದಿದೆ ಎಂದು बम्मू फोंडे KMM न्यूज सुद्दीवाहिनीಗೆ ತಿಳಿಸಿದ್ದಾರೆ. गुरुवारी रात्री जे वादळी वारा आला होता त्या वाऱ्यामुळे रामनगर वैजगाव या रस्त्यावरील तेरेगालीजवळ झाड पडून 7 खांबे रस्त्यावर पडले होते आणि एक खांबा आम्ही इथे मागे बघतोय तो खांबा ह्या झाडाला अडकून राहिला होता. मात्र आज सकाळी ही रामनगर वैजगाव जगलबेट ही बस या रस्त्याने जात असताना अचानक त्या बसवर तो खांबा पडल्याने त्या बसीचं नुकसान झालेलं आहे आणि ही बस वाहतूक आहे ती पूर्णपणे ठप्प झालेली आहे. ही बस सकाळची शाळेच्या विद्यार्थ्यांना आणि कामानिमित्त बाहेर जाणाऱ्या लोकांना या भागातील जगलबेटला घेऊन जात होते. मात्र बसीवर हा खांब पडल्याने ही बस सध्या सेवा बंद झालेली आहे. ಈಗಾಗಲೇ ಇತರ ಕಂಬಗಳು ಬಿದ್ದಿದ್ದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಈ ವೇಳೆ ಬಸ್ನಲ್ಲಿ ನಾಗರಿಕರ ಜೊತೆಗೆ ವಿದ್ಯಾರ್ಥಿಗಳು ಇದ್ದರು. ಆದರೆ ಈ ಘಟನೆಯಲ್ಲಿ ಬಸ್ಗೆ ಭಾರೀ ಹಾನಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ.